ಕೆಲಸಗಳನ್ನು ವ್ಯಾಖ್ಯಾ ಮುದ್ರಾಂ ಕರಸರಸುಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತ ವಿಶದೈರಂಶ ವಿಪ್ಲಾವಯನ ಮಾಮಾವಿರ್ಭೂಯಾದನಗ ಮಹಿಮಾ ಮಾನಸೇವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರವರತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದೇಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 106ನೆಯ ಪ್ರವಚನ. ಬಹಳ ಒಳ್ಳೆಯ ರೀತಿಯಿಂದ ಪಟ್ಟಣದಲ್ಲಿ ರಾಜ ತನ್ನ ಅರಮನೆ ಅದನ್ನು ನಿರ್ಮಿಸಿಕೊಂಡು ಇರಬೇಕು ಅಂತ ಭೀಷ್ಮರು ಹೇಳುತ್ತಾ, ಮುಖ್ಯವಾಗಿ ಪಕ್ಕನೆ ಯಾರು ಓಡೋಡಿ ಬಾರದಂತೆ ಹೆಜ್ಜೆ ಇಡಲಾಗದಂತೆ ಇರುವಂತಹ ಮರುಭೂಮಿಯ ಒಂದು ರೌಂಡ್ ದುರ್ಗ ಕೋಟೆ, ಮತ್ತೆ ಅದಕ್ಕೆ ಸರಿಯಾಗಿ ಕಟ್ಟಿರತಕ್ಕ ಎತ್ತರೆತ್ತರದ ಕೋಟೆ ಕೊತ್ತಳಗಳು, ಪಾಗಾರಗಳು, ಬುರುಜಿಗಳು, ದೂರದಿಂದಲೇ ನಿಂತು ನೋಡ್ಲಿಕ್ಕಾಗುವ ಹಾಗೆ, ಅದನ್ನೂ ದಾಟಿ ಬಂದರೆ ಒಂದೊಮ್ಮೆ ಸ್ವಯಂ ಆಗಿರತಕ್ಕಂತಹ ಗಿರಿದುರ್ಗ, ಗುಡ್ಡೆಗಳು, ಬೆಟ್ಟಗಳು, ಇದರ ಮೇಲೆಲ್ಲ ಹತ್ತಿಕೊಂಡು ಪ್ರಾಣಿಗಳೆಲ್ಲ ಬರುವುದೆಲ್ಲ ಕಷ್ಟ, ಕುದುರೆ ಆನೆಗಳಿಗೆಲ್ಲ. ಮತ್ತೆ ಹಾಗೆಯೇ ಊರಿನ ಜನರ ಕೋಟೆ, ಊರಿನ ಜನರನ್ನೇ ಒಂದು ರೀತಿಯಿಂದ ಕೋಟೆಯಾಗಿ ತಯಾರಿಸಿರ್ತಾರೆ. ಪಕ್ಕನೆ ಊರಿನೊಳಗೆ ಪ್ರವೇಶ ಮಾಡಿದ್ರೆ ಅವರೇ ಮುಗಿಸ್ತಾರೆ ಶತ್ರುಗಳನ್ನು. ತಪ್ಪಿದರೆ ಮತ್ತೆ ದೊಡ್ಡ ಮಟ್ಟಿನ ಜಲದುರ್ಗ ಅಂತ ಹೇಳಿದ್ದಾರೆ. ಅಂದ್ರೆ ಅದರಲ್ಲಿ ಕ್ರೂರವಾದ ಪ್ರಾಣಿಗಳು ಇರ್ತವೆ, ಮೊಸಳೆ ಮುಂತಾದ್ದು. ಅದನ್ನು ಇಳಿದು ಈಜಿಕೊಂಡು ಬರುವಂತಿಲ್ಲ. ಮುಂದಕ್ಕೆ ವನದುರ್ಗ ಉಂಟು, ಕಾಡು ಉಂಟು, ಅದರಲ್ಲಿ ಕ್ರೂರ ಪ್ರಾಣಿಗಳಿರ್ತಾರೆ. ಅದರಲ್ಲಿ ಬೇಟೆಗಾರರಂತವರು ಇರ್ತಾರೆ, ಹಿಡಿಲಿಕ್ಕೆ ಕಲ್ಲೊಡೆದು ಹೊಡಿದು ಪಡೆಯುವವರಿದ್ದಾರೆ. ಗಿರಿಗಳಲ್ಲಿ, ಬೆಟ್ಟಗಳಲ್ಲಿ ಬೆಟ್ಟದ ಜನರಿರ್ತಾರೆ, ಗುಡ್ಡಗಾಡಿನವರು ಇರ್ತಾರೆ ಹೊಡೆಗಾಡಲಿಕ್ಕೆ. ಇಲ್ಲಿ ಕಾಡುವಾಸಿಗಳಿರ್ತಾರೆ, ಕಾಡು ಜನರಿರ್ತಾರೆ. ಹೀಗೆ 6 ದುರ್ಗಗಳಿಂದ ಕೂಡಿದ ಪುರದೊಳಗೆ ಏನೆಲ್ಲ ಇಡಬೇಕು? ತತ್ರ ಕೋಶಂ ಬಲಂ ಮಿತ್ರಂ ವ್ಯವಹಾರಂಚ ವರ್ಧಯೇತ್ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸಂಪತ್ತನ್ನೆಲ್ಲ ಒಟ್ಟು ಮಾಡಿಕೊಡಬೇಕು ರಾಜ ತನ್ನ ಪುರದಲ್ಲಿ ಒಳಗೆ. ಹಾಗೆ ಕೋಶ ಮತ್ತೆ ಬಲ, ಸೈನ್ಯ, ಮತ್ತೆ ತನ್ನ ಮಿತ್ರವರ್ಗದವರು ಕೆಲಸಕ್ಕೆ ವ್ಯವಹಾರ ಮಾಡಲಿಕ್ಕೆ ವ್ಯವಸ್ಥೆ, ಇದನ್ನೆಲ್ಲ ಬೆಳೆಸಬೇಕು. ಪುರೇ ಜನಪದೇ ಚೈವ ಸರ್ವದೋಷಾನ್ ನಿವರ್ತಯೇತ್. ಊರಿನಲ್ಲಿ, ಹಳ್ಳಿಗಳಲ್ಲಿ ಯಾವುದೇ ರೀತಿಯಾದ ದೋಷಗಳು ಇರಬಾರದು, ಹೆಚ್ಚು ಕಡಿಮೆಗಳಿರಬಾರದು. ರೋಗ ರುಜಿನಗಳು ಏಳುವಂತೆ ಆಗುವಂತೆ ಕಸಕಡ್ಡಿಗಳ ರಾಶಿ, ಕೊಳಚೆ ಪ್ರದೇಶ ಇವನ್ನೆಲ್ಲ ಮೊದಲೇ ದೂರಗೊಳಿಸಬೇಕು. ಇಲ್ಲಾಂದ್ರೆ ಒಂದು ಸರ್ತಿ ಹಬ್ಬಿದರೆ ಇಡೀ ದೊಡ್ಡ ಮಟ್ಟಿನಲ್ಲಿ, ಇದು ಹಳ್ಳಿಯಲ್ಲ, ದೂರ ದೂರದಲ್ಲಿ ಜನ ಅಲ್ಲ, ಒಮ್ಮೆಲೆ ಪಟ್ಟಣ ನಿವಾಸಿಗಳಿಗೆ ಆಕ್ರಮಣ ಆಗ್ತದೆ. ಆದ್ರಿಂದ ಬಹಳ ಚಂದವಾಗಿ ಏನಾದರೂ ದೋಷಗಳಿದ್ರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಏನಾದರೂ ದೋಷ, ಸಂಚಾರದ ವ್ಯವಸ್ಥೆಯಲ್ಲಿ ದೋಷ, ನೀರಿನ ಆಹಾರದ ಸಮಸ್ಯೆ, ಇವನ್ನೆಲ್ಲ ಕೂಡಲೇ ಪಟ್ಟಣದಲ್ಲಿ ಆದಷ್ಟು ಬೇಗ, ಯಾಕೆಂದ್ರೆ ಪಟ್ಟಣದ ಜನರೇ ದಂಗೆ ಇದ್ದಾರೆ, ಮತ್ತೆ ಶತ್ರುಗಳಿಗೆ ಅವಕಾಶ ಮಾಡಿಕೊಟ್ಟ ಬರ್ಲಿಕ್ಕೆ. ಈಗ ಯಾವುದೇ ದೋಷ ಇಲ್ಲದಂತೆ ಬಹಳ ಚೆನ್ನಾಗಿ ವೈದ್ಯಕೀಯವಾಗಿ ಆಗಲಿ, ವಿದ್ಯೆ ವಿಷಯದಲ್ಲಿ ಆಗಲಿ, ಧಾರ್ಮಿಕ ವಿಷಯಗಳಲ್ಲಿ ಆಗಲಿ ಬಹಳ ಚಂದವಾದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಮತ್ತು ಇವನು ರಾಜ ಭಾಂಡಾಗಾರ, ಆಯುಧಾಗಾರ ಅಂತ. ಭಾಂಡಾಗಾರ ಅಂದ್ರೆ ಕುದುರೆಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಜೀನ್ಸು, ಆಭರಣ, ಅವುಗಳ ಮೇಲಿನ ಹೊದಿಕೆ, ಇವೆಲ್ಲ ಅಶ್ವ ಸಂಬಂಧಪಟ್ಟಂತಹ ವಸ್ತುಗಳು. ಅದರೊಟ್ಟಿಗೆ ಆಯುಧಾಗಾರಗಳು, ವಿಶೇಷವಾದಂತಹ ಆಯುಧ ಉಪಕರಣಗಳು, ಹೊಡೆಯುವ ಬಲ್ಲೆ, ಬರ್ಜಿ, ಈಟಿ, ಚೂರಿ, ಕತ್ತಿ, ಕೊಡಲಿ, ಇಂತಹ ರೀತಿಯಲ್ಲಿ ಇವುಗಳನ್ನೆಲ್ಲ ಪ್ರಯತ್ನೇನ ಅಭಿವರ್ಧೆ ಹೆಚ್ಚು ಮಾಡ್ತಾ ಇರಬೇಕು. ಶಸ್ತ್ರ ಸಂಪತ್ತು ಹೆಚ್ಚಾಗಬೇಕು.
ಅದರಂತೆ ನಿಚಯಾನ್ನ ವರ್ಧಯೇತ್ ಸರ್ವಾನ್ನ ತಥಾ ಯಂತ್ರಘಟಂಘಟಾನ್, ಹೋರಾಟಕ್ಕೆ ಬೇಕಾಗಿರತಕ್ಕ ಯಂತ್ರಗಳು, ಆಯುಧಗಳನ್ನು ಪ್ರಕ್ಷೇಪ ವಿಕ್ಷೇಪಗೊಳಿಸಲಿಕ್ಕೆಲ್ಲ, ದೂರಕ್ಕೆ ಒಯ್ಯಲಿಕ್ಕೆ ಬೇಕಾದ ಯಂತ್ರಗಳು, ಇವನ್ನೆಲ್ಲ ಆದಷ್ಟು ಅಪ್ಡೇಟ್ ಮಾಡಬೇಕು. ವರ್ಧಯೇತ್ ಹೇಳ್ತಾನೆ, ಹೆಚ್ಚು ಮಾಡ್ತಾ ಇರಬೇಕು. ಇದ್ದದ್ರಲ್ಲಿ ಎಲ್ಲ ಪ್ರತಿ ವರ್ಷಕ್ಕೆ ಸಂಖ್ಯೆಯಲ್ಲಿ ಹೆಚ್ಚಾಗಬೇಕು. ಇವನ್ನೆಲ್ಲ ರಾಶಿಗಟ್ಟಲೆ ಒಟ್ಟು ಮಾಡಲಿಕ್ಕೆ ಉಂಟು ಅಂತಾರೆ. ಮತ್ತೆ ಬೇಕಾದಾಗ ಬೆಂಕಿ ಕೊಡ್ಲಿಕ್ಕೆ, ಶತ್ರುಗಳ ಮೇಲೆ ಬೆಂಕಿ ಪ್ರಯೋಗ ಮಾಡಲಿಕ್ಕೆ, ದೊಂದಿ ಎಸಿಲಿಕ್ಕೆ, ಇಂಥದ್ದಕ್ಕೆಲ್ಲ ಬೇಕಾದ ಪಟ್ಟಣಗಳಲ್ಲಿ ಸ್ಟಾಕ್, ಇವತ್ತು ಕಾಣತಕ್ಕಂಥ ಕೆಲವು ದುರ್ಗಗಳಿಲ್ಲಂಥದ್ದು ಸ್ಟಾಕ್ ಮಾಡಲಿಕ್ಕೋಸ್ಕರ ಇರತಕ್ಕಂತಹ ಬೆಟ್ಟಗಳಲ್ಲಿ ಇರತಕ್ಕ ಹೊಂಡಗಳು, ಮಾಟೆಗಳು, ಇವನ್ನೆಲ್ಲ ನಾವು ನೋಡಬಹುದು. ಬ್ಯಾಂಕಿ ಕೇಳಿದಾಗ ಹೇಳ್ತಾರೆ ಇಂಥದ್ದೆಲ್ಲ ಇರುತ್ತೆ ಅಂತ. ಕಾಷ್ಟ, ಲೋಹ, ತುಷ, ಅಂಗಾರ, ದಾರು, ಶೃಂಗ, ಅಸ್ಥಿ, ವೈಣವಾನ್, ನೋಡಿ ಅವರ ಲೆಕ್ಕ ಹೇಳಿ, ಲೆಕ್ಕ ಮಾಡಿ. ಕಟ್ಟಿಗೆಗಳನ್ನೆಲ್ಲ ಒಟ್ಟು ಮಾಡಬೇಕು, ಬೇಕಾದಾಗ ಬೆಂಕಿಗೋ ಬಡಿಲಿಕ್ಕೋ ಬೇಕಾದ ಹಾಗೆ. ಆನಂತರ ಅದರೊಟ್ಟಿಗೆ ಲೋಹ, ಕಬ್ಬಿಣಗಳು, ಲೋಹಗಳು, ಅದರೊಟ್ಟಿಗೆ ತುಷ, ಉಮಿ ಅಂತೇವೆ ನಾವು, ಅಂದ್ರೆ ತುಷಾಗಿರಿ, ಹೊಟ್ಟುಗಳು. ಅದು ಗೊತ್ತಾಗುವುದಿಲ್ಲ ಒಳಗಿಂದ, ಅದು ಬೆಂಕಿ ನೊಂದುವುದಿಲ್ಲ ಅಂತದ್ದು. ರಾಶಿ ಬೆಂಕಿ ಕೊಟ್ಟರೆ ಗೊತ್ತಾಗುವುದಿಲ್ಲ, ಅದು ಬೇಕು. ಅದರೊಟ್ಟಿಗೆ ಅಂಗಾರ, ಕೆಂಡವೆ, ಇದ್ದಿಲು, ಹಾಗೆ ಮರ, ದಾರು, ಮರದ ತುಂಡುಗಳು, ಮತ್ತೆ ಶೃಂಗ, ಕೊಂಬುಗಳು, ಪ್ರಾಣಿದ್ದು ಕೊಂಬುಗಳು, ಇವು ಸ್ವಲ್ಪ ಜಾಸ್ತಿ ಎಣ್ಣೆ ಅಂಶಗಳು ಇರುವವುಗಳು. ಮತ್ತೆ ಅದು ತಿವಿಲಿಕ್ಕೂ ಹೊಡಿಲಿಕ್ಕೂ ಎಲ್ಲ ಬೇಕಾಗುವಂತವುಗಳು, ಚೂಪಿ ಇರುತ್ತದೆ. ಅಸ್ಥಿ, ಎಲಬುಗಳು ಪ್ರಾಣಿಗಳದ್ದು, ಗಟ್ಟಿಮುಟ್ಟು ಉಪಯೋಗಕ್ಕೆ, ಅದರಲ್ಲಿ ಆಯುಧಗಳನ್ನೆಲ್ಲ ಮಾಡುತ್ತಾರೆ. ಹಾಗೆ ಕೊನೆಗೆ ವೈಣವಾನ್, ಬಿದಿರು, ಇವನ್ನೆಲ್ಲ ಒಟ್ಟು ಮಾಡಬೇಕು ಅಂತಾರೆ. ಆದರೆ ಮಜ್ಜ, ಸ್ನೇಹ, ಹೊಸ, ಕ್ಷೌದ್ರಂ, ಔಷಧ ಗ್ರಾಮವೇಚ, ಬೇಕಾದಾಗ ಬೇಕಾದಂತಹ ಔಷಧಗಳು, ಹೊಡೆತಕ್ಕೆ, ಗಾಯಗಳಿಗೆ, ಮತ್ತು ಇನ್ನಿತರ ಸೈನ್ಯದ ವೃದ್ಧಿಗಳಿಗೆ, ಇನ್ನು ಕುದುರೆ ಆನೆಗಳಿಗೆ ಬೇಕಾದ್ರೆ, ಹೀಗೆ ಇವುಗಳಿಗೆಲ್ಲ ಉಪಯೋಗಕ್ಕೆ ಬರುವಾದಂಥ ವಿಚಿತ್ರವಾದ ಔಷಧಗಳನ್ನೆಲ್ಲ ತಯಾರು ಮಾಡಿಕೊಂಡು ಸಿದ್ಧ ಮಾಡಿಕೊಂಡು ರಾಶಿ ಹಾಕಿರಬೇಕು. ಒಟ್ಟಿಗೆ ಮಜ್ಜ ಅಂದ್ರೆ ಎಣ್ಣೆ, ಸ್ನೇಹ, ಹೊಸ, ಅಗರು, ಹಿಂದೆಲ್ಲ ಅರಗಿನ ಮನೆಯಲ್ಲಿದ್ದಾಗೆ ಅಗರು, ಅಲಗು, ಇವೆಲ್ಲ ಒಟ್ಟು ಮಾಡಲಿಕ್ಕೆ. ಅರಗು ಬೇಗನೆ ಹೊತ್ತುವಂಥದ್ದು. ಆನಂತರ ಇದು ಜೇನು, ಇದು ಗಾಯಕ್ಕೂ ಬೇಕು, ಬರ್ನಿಗೆಲ್ಲ ಬೇಕು ಕೆಲವೊಮ್ಮೆ. ಜೊತೆಯಲ್ಲಿ ವಿಶೇಷವಾದಂತಹ ಮದ್ದು ಬೇರೆ, ಅದನ್ನೆಲ್ಲ ಒಟ್ಟು ಮಾಡಿಕೊಂಡಿರಬೇಕು. ಮತ್ತೆ ಕ್ಷಣಂ, ಸರ್ಜರಸಂ, ಧಾನ್ಯಂ, ಆಯುಧಾನಿ, ಶರಾಂಸ್ತತ, ಬಾಣಗಳು, ಆಯುಧಗಳು. ಕ್ಷಣ ಅಂದ್ರೆ ಸೆಣಬು, ಅದು ಕಟ್ಟಲಿಕ್ಕೆಲ್ಲ ಬೇಕು, ಹಗ್ಗಕ್ಕೆ ಗಟ್ಟಿಯದು, ಭಾರಿ ಗಟ್ಟಿ. ಅಂದ್ರೆ ಯಾವತ್ತೇ ಅದನ್ನೆಲ್ಲ ಉಲ್ಲೇಖ ಮಾಡಿ ಒಟ್ಟು ಮಾಡಿ. ಸರ್ಜರಸ, ಲಾಲಕ್ ಅಥವಾ ಇದು ಗೈರಿಕ, ಬೆಟ್ಟದ ರಸಗಳು, ಬೇಗನೆ ಉರಿಯುವಂಥದ್ದು ಕೆಲವೆಲ್ಲ, ಆಸಿಡ್ ಅಂತ ಹೇಳಬಹುದು ನಾವು ಸರ್ಜರಸ ಕೇಳುವಾಗ. ಮತ್ತೆ ಧಾನ್ಯ, ಇವೆಲ್ಲ ಬೇಕು ತಿನ್ನಲಿಕ್ಕೆ. ಆಯುಧಗಳು ಜೊತೆಯಲ್ಲಿ ಚರ್ಮ, ಸ್ನಾಯು, ಇದನ್ನೆಲ್ಲ. ಹಾಗೆ ತಥಾವೇತ್ರಂ, ಬೆತ್ತ ಹೊಡಿಲಿಕ್ಕೆ, ಉದ್ದನೆ ಗಟ್ಟಿದ್ದು. ಚರ್ಮಗಳು ಪ್ರಾಣಿಗಳದ್ದು, ಓದಿಲಿಕ್ಕೆ, ಬೆಚ್ಚನೆಯಾಗಿರ್ಲಿಕ್ಕೆ, ಪ್ರಾಣಿಗಳಿಂದ ಅನುಕರಣೆ ಮಾಡಲಿಕ್ಕೆ. ಮತ್ತೆ ಹಾಗೆ ಮುಂಜ, ಬಲವಜ, ಧನ್ವನ, ಬಿಲ್ಲು ಕಟ್ಟಲಿಕ್ಕೆ ಬೇಕಾದ ಹಗ್ಗಗಳು, ಅಂದ್ರೆ ಎಳೆದು ಕಟ್ಟುವಂಥದ್ದು. ಜಯ, ಅದು ಮರುಧ ಭೂಮಿಯಲ್ಲಿ ಹುಟ್ಟಿರತಕ್ಕಂಥ ಮುಳ್ಳು ಜಾತಿಯ ಇದು ಮುಳ್ಳು ಜಾತಿಯ ಗಿಡಗಳು. ಹಾಗೆ ಬಹಳ ಮುದ್ದೆಯಾದ ವಿಷಸ್ಸಾದ ಹುಲ್ಲುಗಳು, ಚೂಪಾದ ಹುಲ್ಲುಗಳು, ದರ್ಬೆ, ಹಾಗೆ ಇವನ್ನೆಲ್ಲ ಒಟ್ಟು ಮಾಡಬೇಕು. ಒಟ್ಟು ಮಾಡಿದ ಹಾಗೆ ನೀರಿನ ಆಶಯದ ಬಗ್ಗೆ ಗಮನ ಕೊಡಬೇಕು. ಕೆಲವೊಮ್ಮೆ ನೀರು ಹಾಳೆ ಮಾಡಿಬಿಡ್ತಾರೆ. ನಡೆದಿದೆ ಆ ಘಟನೆಗಳು. ಊರಲ್ಲಿ, ಒಂದು ರಾಜ್ಯದಲ್ಲಿ ನೀರಿಗೆ ಅವರು ವಿಷವನ್ನು ಬಿಟ್ಬಿಟ್ಟಿದ್ದಾರೆ. ಊರಿನವರಿಗೆಲ್ಲ ಒಂದೇ ದಿನ ನೀರು ಸಪ್ಲೈ ಆಗುತ್ತೆ ನದಿಯಿಂದ. ಒಮ್ಮೆಲೆ ಎಲ್ಲ ಮನೆಗಳಲ್ಲಿ ಎಲ್ಲರಲ್ಲಿಯೂ ಸಹ ಅಸ್ವಾಸ್ಥ್ಯ, ಹೆಚ್ಚಿನವರೆಲ್ಲ ಸಾಯ್ತಾರೆ. ಖಾಲಿ ಒಂದೇ ದಿನ ಬೆಳಿಗ್ಗೆದ್ದಾಗ ನೀರಿನ ಸರಬರಾಜನ್ನು ಆತ ಕಂಟ್ರೋಲ್ ತಗೊಂಡ, ಅದರಲ್ಲಿ ವಿಷ ಬೆರೆಸಿದ. ಏಕಕಾಲದಲ್ಲಿ ಎಲ್ಲಿಗೆ ಓಡುತ್ತಾರೆ ಜನ. ಒಂದು ಮನೆಯಲ್ಲಿ ಕೂಗ್ತಾರೆ ಆಂಬ್ಯುಲೆನ್ಸ್ ಅಂತ, ಇನ್ನೊಂದು ಕಡೆಯಲ್ಲಿ ಮತ್ತೊಂದು ಕೂಗ್ತಾರೆ. ಎಲ್ಲ ವೈದ್ಯ
ವ್ಯಕ್ತಿಗಳನ್ನು ಕೇಳ್ತಾರೆ. ಇವನ್ ವೈದ್ಯ ಮನೆಯಲ್ಲಿಯೂ ಅನಾಹುತ ಆಗಿರ್ತದೆ. ಆಂಬ್ಯುಲೆನ್ಸ್ನವನು ಡ್ರೈವರ್ ಬಿದ್ದುಕೊಳ್ತಾನೆ. ಪ್ರತಿಯೊಬ್ಬನಿಗೂ ಬೆಳಿಗ್ಗೆ ಆದಾಗ ನೀರು ಬೇಕೆ, ಗೊತ್ತಿರುವುದಿಲ್ಲ. ಆ ನೀರಿನ ಮಾಧ್ಯಮಕ್ಕೇನೆ ಅವರು ಜೋರಾದ ವಿಷ ಹಾಕಿಗಳು ಪ್ರತಿಯೊಬ್ಬರನ್ನು ಮೂಲೆಗುಂಬಿಸ್ತಾರೆ. ಹಾಗಾಗಿ ಬಹಳ ಚೆನ್ನಾಗಿ ಆಶಯಾಶ್ಚ ಉದಪಾನಾಶ್ಚ ಪ್ರಭೂತ ಸಲಿಲಾಕರ ನಿರೋಧವ್ಯಾಹ ಅಂತಾನೆ. ಸದಾ ರಾಜ್ಞ ಭೀಷ್ಮ ಹೇಳ್ತಾನೆ, ಯಾವಾಗಲೂ ರಾಜ ಬಹಳ ಚೆನ್ನಾಗಿ ನೀರಿನ ಆಶಯಗಳ ಬಗ್ಗೆ ಅಡೆತಡೆಗಳನ್ನು ಮಾಡುವಂತೆ ತಯಾರಿರಬೇಕವನು. ಯಾರಿಂದಲೂ ಏನು ಅದಕ್ಕೆ ಉಪದ್ರವಾಗದಷ್ಟು ಮಟ್ಟಿನ ಕೋಟೆ, ಭದ್ರತೆ, ವ್ಯವಸ್ಥೆ, ಕಾವಲು ಎಲ್ಲ ಮಾಡಬೇಕು. ಜನರಿಗೆ ಬೇಕಾದ್ದು ನೀರು, ಅದನ್ನು ಉಪಯೋಗಿಸಿಕೊಳ್ಳಬೇಕು, ಹಾಳಾಗಲೂಬಾರದು. ಅದನ್ನು ನೋಡಿಕೊಳ್ಳುವ ವ್ಯವಸ್ಥೆ ಮಾಡಬೇಕು, ಅದನ್ನು ತಡೆಹಿಡಿಯಬೇಕು. ಯಾರಿಗೂ ಏನು ಸಹ ಅದರಿಂದ ಹಾಳು ಮಾಡಲಿಕ್ಕೆ ಆಗುವಂತೆ ಆಗಬಾರದು. ಕಸ ಎಸೆಯಬಾರದು, ಕೆಟ್ಟದ್ದಾಗಬಾರದು, ಅದನ್ನು ಹಾಳಾಗ್ಲಿಕ್ಕೆ ಬಿಡಬಾರದು. ಹೀಗಾಗಿ ಇದಕ್ಕೋಸ್ಕರ ಒಳ್ಳೆ ವ್ಯವಸ್ಥೆ ಮಾಡಿಕೊಳ್ಬೇಕು ರಾಜ ಅಂತಾನೆ. ಹಾಗೆ ಕ್ಷೀರಿನಷ್ಟ ಮಹೀರುವ, ಇನ್ನೊಂದು ಹೇಳುತ್ತಾನೆ ಮರಗಳ ಬಗ್ಗೆ. ಹಾಲು ಕೊಡುವ ಮರಗಳು, ಹಾಲಾಗಬಹುದು, ಕೆಲವೆಲ್ಲ ಮರಗಳು ಕಳೆದಾಗ ಎಕ್ಕ ಮುಂತಾದವುಗಳಲ್ಲೆಲ್ಲ ಹಾಲು ಬರ್ತದೆ. ಈ ಮರಗಳ ಹಾಲುಗಳು ಉಪಯೋಗಕ್ಕೆ ಬರ್ತಾವೆ, ಗಾಯಕ್ಕೆ, ನಂಜಿಗೆ ಬೇಕಾಗ್ತದೆ. ಇವುಗಳನ್ನು ಅಂಟಿಸಿಕೊಳ್ಳಲಿಕ್ಕೆ ಬೇಕು ಅಂತಾರೆ. ಅದನ್ನು ಉಪಯೋಗಿಸಿಕೊಳ್ಬೇಕು, ಮರಗಳನ್ನು ಕಾಪಿಡಬೇಕು ಬೇಕಾದಾಗ. ಹೀಗೆ ಬಹಳ ಒಳ್ಳೆ ರೀತಿಯಿಂದ ಆ ತನ್ನ ಪಟ್ಟಣದಲ್ಲಿ ಒಳ್ಳೆಯವರನ್ನು, ವಿದ್ವಾಂಸರನ್ನು, ಓದುಗರನ್ನು, ವೇದ ಬಲ್ಲವರನ್ನು, ಪೂಜೆ ಪುನಸ್ಕಾರಗಳು ಮಾಡತಕ್ಕಂಥ ಜನರನ್ನೆಲ್ಲ ಇಟ್ಕೊಳ್ಬೇಕು ಹೇಳಿದ್ದಲ್ಲ, ಅವರನ್ನು ಕಾಲ ಕಾಲಕ್ಕೆ ಗೌರವಿಸಬೇಕು. ಸತ್ಕೃತಾಷ್ಟ ಪ್ರಯತ್ನೇನ ಆಚಾರ್ಯತ್ವ ಪುರೋಹಿತ, ಆಚಾರ್ಯರನ್ನು, ವೇದ ಬಲ್ಲವರನ್ನು, ಪುರೋಹಿತರನ್ನು, ಗುರುಗಳ ಇವರನ್ನೆಲ್ಲ ಕಾಲ ಕಾಲಕ್ಕೆ ಅನುಗುಣವಾಗಿ ಒಳ್ಳೆಯ ಕಾರ್ಯಕ್ರಮಗಳು ಬಂದಾಗೆಲ್ಲ ಅವರನ್ನು ಗೌರವಿಸಬೇಕು, ಕರೆದು ಅವರಿಗೆ ಮನ್ನಣೆ ಕೊಡಬೇಕು. ಹಾಗೆ ಮಹೇಶ್ವಾಸ ಸ್ತಪದಯ ಸಂವತ್ಸರ ಚಿಕಿತ್ಸಕ, ಚಿಕಿತ್ಸಕರಿಂದ ವೈದ್ಯರನ್ನು ಕಾಲ ಕಾಲಕ್ಕೆ ಕರೆದು ಗೌರವಿಸಬೇಕು. ರೋಗ ಬಂದಾಗ ಮಾತ್ರ ಕರೆಯುವುದಲ್ಲ, ಬೇರೆ ಹಬ್ಬ ಹರಿದಿನಗಳಲ್ಲಿ ಅವರ ಗಮನ ಇರಬೇಕು. ಹಾಗೆ ಸಂವತ್ಸರರನ್ನು ಅಂದ್ರೆ ಗಣಿತಜ್ಞರು, ಜ್ಯೋತಿಷಿಗಳು, ಅವರನ್ನು ಒಳ್ಳೆ ರೀತಿಯಿಂದ ನೋಡಿಕೊಳ್ಳಲಿಕ್ಕೆ ಉಂಟು. ಸ್ತಪತಯ ಶಿಲ್ಪಿಗಳಿದ್ದಾರೆ, ಮರದ ಇತ್ಯಾದಿ ಶಿಲ್ಪಿಗಳು, ಅವರನ್ನು ಸಹ ಗಮನಿಸಬೇಕು. ಅದರಂತೆ ಮಹೇಶ್ವಾಸ, ದೊಡ್ಡ ದೊಡ್ಡ ಬಿಲ್ಲೋಜರ ಇರ್ತಾರೆ, ಒಳ್ಳೆ ಹೋರಾಟಗಾರರು. ಅವರಿಗೆ ಆಗಾಗ ವೀರಚಕ್ರಗಳನ್ನೆಲ್ಲ ಕೊಟ್ಟು ಅವರನ್ನು ತನ್ನವರನ್ನಾಗಿಸಿ ಗಟ್ಟಿಯಾಗಿ ನೋಡಿಕೊಂಡಿರಬೇಕು. ಅವರು ಇನ್ನಷ್ಟು ಹಠ ತನದಲ್ಲಿ ಸ್ಪರ್ಧಾತ್ಮಕವಾಗಿ ಅಭ್ಯಾಸಗಳನ್ನು ಮಾಡಿಕೊಂಡು ದೇಶ ರಕ್ಷಣೆಯಲ್ಲಿ ಕಟಿಬದ್ಧರಾಗ್ತಾರೆ. ಇದರೊಟ್ಟಿಗೆ ತಿಳಿದವರು, ಜ್ಞಾನಿಗಳು, ಪಂಡಿತರು ಅವರು ಬೇಕು. ಪ್ರಾಜ್ಞಾಹ, ಮೇಧಾವಿನಃ, ದಾಂತಾಹ, ದಕ್ಷಾಹ, ಶೂರಾಹ, ಬಹುಶ್ರುತಾಹ, ಭಾರಿ ಅಧ್ಯಯನ ಮಾಡಿದವರು. ಒಳ್ಳೆ ಶೂರರು ಇರ್ತಾರೆ ಕೆಲವರು, ಅಂತವರನ್ನು, ನಿಗ್ರಹವುಳ್ಳವರನ್ನು, ಆದಷ್ಟು ತ್ಯಾಗ ಮಾಡಿಕೊಂಡವರನ್ನು, ಮೇಧಾವಿಗಳನ್ನು, ಬುದ್ಧಿವಂತರನ್ನು, ಇವರನ್ನೆಲ್ಲ ಎಲ್ಲದರ ಕಾರ್ಯದಲ್ಲಿ ದಕ್ಷರಾಗಿ ಇವರನ್ನೆಲ್ಲ ಬೇಕಾದಷ್ಟು ರೀತಿಯಲ್ಲಿ ಗೌರವಿಸಬೇಕು. ಕುಲೀನಾಹ ಸತ್ವಸಂಪನ್ನ ಯುಕ್ತ ಸರ್ವೇಷು ಕರ್ಮಸು, ಒಳ್ಳೆಯ ಕೆಲಸಗಳಲ್ಲಿ ಇಂಥವರನ್ನೆಲ್ಲ ತೊಡಗಿಸಿಕೊಳ್ಳಬೇಕು. ವಂಶ ಶುದ್ಧ ಇರುವವರನ್ನು, ಒಳ್ಳೆ ಕಸುಬು ಉಳ್ಳವರನ್ನು, ತಾಕತ್ತು ಸಾಮರ್ಥ್ಯ ಉಳ್ಳವರನ್ನು, ಒಳ್ಳೆ ಗುಣದವರನ್ನು, ಅಂದ್ರೆ ಕೋಪ ತಾಪ ಇಲ್ಲದೆ, ನಿದ್ದೆ ಆಲಸ್ಯವನ್ನು ಭರಿಸಿಕೊಳ್ಳದೆ ಕೆಲಸದಲ್ಲಿ ಪೂರ್ಣ ತೊಡಗಿಸಿಕೊಳ್ಳುವವರನ್ನೆಲ್ಲ ನವಯಿಸಬೇಕು. ಪೂಜೆ ಧಾರ್ಮಿಕಾನ್ ರಾಜ ನಿಗರಣೀಯಾತ್ ಅಧಾರ್ಮಿಕಾನ್, ಧರ್ಮಶ್ರದ್ಧೆ ಉಳ್ಳವರನ್ನು, ಧರ್ಮ ಮಾಡುವವರನ್ನು, ದೇಶದಲ್ಲಿ ಒಳ್ಳೆ ಕೆಲಸ ಮಾಡುವವರನ್ನು ಪ್ರೋತ್ಸಾಹಿಸಬೇಕು, ಅವರನ್ನು ಗೌರವಿಸಬೇಕು, ಅವರಿಗೆ ಕರೆದು ಬೇಕಾದ ಸಹಾಯವನ್ನು ಮಾಡಬೇಕು. ಮತ್ತೆ ಯಾರು ಧರ್ಮಕರ್ಮ ಮಾಡುವುದಿಲ್ಲ, ವಿರೋಧಿಗಳಿರ್ತಾರೆ, ಹೊಡೆದಾರೆ ಅಂತ ಅಧಾರ್ಮಿಕರನ್ನು ರಾಜ ಹಿಡಿದಿಡಬೇಕು, ಬಡಿಯಬೇಕು, ಅವರನ್ನು ದಂಡನೆಗೊಳಪಡಿಸಬೇಕು ಅಂತಾನೆ. ದೇಶದಲ್ಲಿ ಅವರವರ ಕರ್ಮಗಳನ್ನು ಅವರವರು ಮಾಡುವಂತೆ ರಾಜ ಭಾರಿ ಎಚ್ಚರದಿಂದ ಕೆಲಸ ಮಾಡಬೇಕು. ನಿಯುಂಜ್ಯಾಶ್ಚ ಪ್ರಯತ್ನೇನ ಸರ್ವವರ್ಣಾನ್ನು ಸ್ವಕರ್ಮಸು, ಅವರವರ ಕೆಲಸ ಅವರವರ ಜಾತಿಯವರು, ಅವರವರ ಧರ್ಮದವರು, ಅವರವರಿಗೆ ಬೇಕಾಗಿರತಕ್ಕಂಥ ಕುಲಕಸುಬು ಉಳ್ಳವರು ಅದನ್ನು ಮಾಡುವಂತೆ ರಾಜ ಬಹಳ ಚೆನ್ನಾಗಿ. ಬಲಾತ್ಕಾರದಿಂದ ಪೇಟೆಯ ಶಿಕ್ಷಣ ಅಂತ ಆಗಬಾರದು. ಅವರವರ ಶಿಕ್ಷಣದಿಂದ ಅವರು ತಮ್ಮ ಕೊಡುಗೆಯನ್ನು, ತಮ್ಮ ಸ್ಕಿಲ್ನೆಸ್ ಅನ್ನು, ತಮ್ಮ ವಂಶ ಪರಂಪರೆಯಿಂದ ಬಂದ ಸಾಮರ್ಥ್ಯ ವಿಶೇಷವನ್ನು ನಡೆಸಿಕೊಟ್ಟು ದೇಶವನ್ನು ಉದ್ಧಾರ ಮಾಡಬೇಕಂತ ಬಹಳ ಚೆನ್ನಾಗಿ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಬೇರೆ ಮಾಡದಂತೆ ಅವರನ್ನು ನಿಲ್ಲಿಸಬೇಕು. ಆಗ ಪ್ರತಿಯೊಬ್ಬರಿಗೂ ಅವರವರ ಕೆಲಸದಲ್ಲಿ ಇರತಕ್ಕಂಥ ಉದ್ಯೋಗ ಅವಕಾಶಗಳು ಸಿಗ್ತವೆ. ಇದನ್ನು ಮಾಡಬೇಕು. ಮತ್ತೆ ಬಾಕ್ಯಂ ಅಭ್ಯಂತರಂಚೈವ
ಪೌರ ಜಾನಪದಂತತ ಚಾರೈಹಿ ಸುವಿಧತಂಗ್ರತ್ವ ತತಃ ಕರ್ಮ ಪ್ರಯೋಜನ. ಯಾರಿಗಾದ್ರೂ ಏನಾದ್ರೂ ಊರಿನವರಿಗೆ ಕೆಲಸ ಕೊಡುವಾಗ ಇವ ಚೆನ್ನಾಗಿ ಗೂಢಚಾರರಿಂದ ಅವರನ್ನು ಪರಿಚಯಿಸಿಕೊಳ್ಳಬೇಕು. ಅವರ ಒಳಗಿನ ಹೊರಗಿನ ಚರ್ಯೆಗಳನ್ನು ಬಾಹ್ಯಂ ಅಭ್ಯಂತರಂಚೈವ ಅಂತ ಪಟ್ಟಣಿಗರ ಹಳ್ಳಿಗರ ಅವರೆಲ್ಲರ ಆಚೆ ಈಚೆಗಳ ಚರ್ಯೆಗಳನ್ನು ಚೆನ್ನಾಗಿ ಸ್ಟಡಿ ಮಾಡಿ ಹೇಗೆ ಚಾರರ ಮೂಲಕ ಗೂಢಚಾರರ ಮೂಲಕ ನೋಡಿಕೊಂಡು ಮತ್ತೆ ಅವರಿಗೆ ಯಾವ ಕರ್ಮದಲ್ಲಿ ಕೆಲಸ ಯೋಗ್ಯ ಆಗ್ತದೆ ಅಂದ್ರೆ ಪ್ರತಿಯೊಂದು ಆಯಾ ಊರಿನ ಹಳ್ಳಿಗಳಲ್ಲಿ ಒಂದು ಪಂಚಾಯತ್ ಮಾಡಿಕೊಳ್ಳುವಲ್ಲಿಯೋ ನೋಡಿಕೊಳ್ಳಿಕ್ಕೆ ಬೇಕಾದಾಗೋ ಅಥವಾ ಏನಾದರೂ ರಾಜನ ಸೇವೆಗಳನ್ನು ನಡೆಸಿಕೊಳ್ಳುವಲ್ಲಿ ಅಂಥದ್ದಲ್ಲಿ ನೋಡಬೇಕಾದ್ರೆ ಅವರನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಒಳ ಹೊರಗಿನ ಅವರ ನಡೆಗಳನ್ನೆಲ್ಲ ಆಚಾರಗಳನ್ನೆಲ್ಲ ಪರೀಕ್ಷಿಸಿ ಅವರನ್ನು ಸೇರಿಸಬೇಕು ಅಂತಾನೆ. ಬಹಳ ಚೆನ್ನಾಗಿ ಹೇಳ್ತಾನೆ. ಚಾರಾನ್ ಮಂತ್ರಂಚ ಕೋಶಂಚ ದಂಡಂಚೈವ ವಿಶೇಷತಃ ಅನುತಿಷ್ಠೇತ್ ಸ್ವಯಂ ರಾಜ ಸರ್ವಂ ಹಿ ಅತ್ರ ಪ್ರತಿಷ್ಠಿತ. ರಾಜ ತಾನೇ ಸ್ವಯಂ ನೋಡಿಕೊಂಡು ದಂಡವನ್ನು ಕೊಡ್ಲಿಕ್ಕೆ ವಿಚಾರಣೆ ಯಾರೇ ಮಾಡಿಕೊಂಡಿರಲಿ ಹೇಗೆ ಆಗಿರಲಿ ಅವರ ವಿಷಯ ಏನು ಎನ್ನುವುದು ಚೆನ್ನಾಗಿ ಯೋಚನೆ ಮಾಡಿಕೊಂಡೇ ರಾಜ ದಂಡಾಧಿಕಾರಿ ಆಗ್ತಾನೆ. ಅವನು ಆಜ್ಞೆ ಆದೇಶ ಕೊಡ್ಲಿಕ್ಕೆ ಹೊರತು ವಿಚಾರಣೆ ಯಾರು ಮಾಡಲಿ, ಉಳಿದವರು ಮಾಡುವಂತದ್ದಲ್ಲ, ಕೊಡುವಂತದ್ದಲ್ಲ. ಅದಕ್ಕೆ ಕೊನೆಯ ಅಧಿಕಾರಿ ರಾಜನೇ. ಹಾಗೆ ಗೂಢಚಾರರನ್ನು ಯಾರು ಗಳಿಸಬೇಕು, ಯಾರನ್ನು ಸೆಲೆಕ್ಟ್ ಮಾಡಬೇಕು, ಏನ್ ಸಬ್ಜೆಕ್ಟ್ ಹೇಳಬೇಕು, ಅದು ಕೊನೆಗೆ ಫೈನಲ್ ರಾಜನೇ. ಚಿಂತನೆ ಮಂತ್ರಾಲೋಚನೆ ಫೈನಲ್ ಯಾರದ್ದು, ಕೇಳಿಕೊಳ್ಳಿಕ್ಕೆ ಯಾರು, ಅದು ರಾಜನೇ ಫೈನಲ್. ಮತ್ತೆ ಕೋಶದ ಬಗ್ಗೆ ದುಡ್ಡಿನ ಬಗ್ಗೆ ಹೆಚ್ಚುವರಿ ಮಾಡುವುದು ಕಮ್ಮಿ ಮಾಡುವುದು ಆದಾಯ ತೆರಿಗೆಯೋ ತೆರಿಗೆ ಇಲ್ಲದೆಯೋ ಎನ್ನುವ ಲೆಕ್ಕಾಚಾರ ಎಲ್ಲ ಅದು ರಾಜನೇ. ಅದರಿಂದ ಚಾರಾನ್ ಮಂತ್ರಂಚ ಕೋಶಂಚ ದಂಡಂಚೈವ ವಿಶೇಷತಃ ವಿಶೇಷವಾಗಿ ದಂಡನೆ ಶಿಕ್ಷೆ ಇದನ್ನು ಅನುತಿಷ್ಠೆ ಸ್ವಯಂ ರಾಜ. ಯಾಕೆಂದ್ರೆ ಸರ್ವಂ ಹಿ ಅತ್ರ ಪ್ರತಿಷ್ಠಿತ. ಈ ದೇಶದ ಎಲ್ಲ ಆಗುಹೋಗುಗಳು ಅಭಿವೃದ್ಧಿಗಳು ಇದರ ಮೇಲೆ ನಿಂತಿವೆ. ಸಿಕ್ಕಾಪಟ್ಟೆ ಯಾರ್ಯಾರಿಂದ ದಂಡನೆಯನ್ನು ಕೊಟ್ಟರೆ ಜನ ರೇಗಿ ಹೋಗ್ತಾರೆ. ಒಳ್ಳೆ ರೀತಿಯಾದ ಬೊಕ್ಕಸ ತುಂಬಿಸಿದ್ರೆ ಕೊಳ್ಳೆ ಹೊಡಿತಾ ಹೋದ್ರೆ ರಾಜನ ಅದಕ್ಕೆ ಯವನ ಕೊಡದಿದ್ರೆ ಮಂತ್ರಿಗಳೇ ಏರಿಸುವುದರ ಬಗ್ಗೆ ಭೀಷ್ಮ ಹೇಳಿದ್ದಾನೆ. ಇದೇ ರೀತಿಯಾಗಿ ಮಂತ್ರಾಲೋಚನೆಯನ್ನು ಬಿಟ್ಟುಕೊಳ್ಳಲಿಕ್ಕಿಲ್ಲ, ರಾಜನೇ ಡಿಕ್ಲೇರ್ ಮಾಡಲಿಕ್ಕೆ ವಾಸ್ತವವಾಗಿ ಸಬ್ಜೆಕ್ಟ್ ಏನು ಅಂತ. ಹಾಗೆ ಚಾರರನ್ನು ಕಳಿಸಿಕೊಡುವಾಗ ಬೇರೆಯವರನ್ನು ಹೇಳಿಕೊಟ್ರೆ ಅವರ ಕೆಲಸ ಮಾಡಿಕೊಂಡು ಬರ್ತಾರೆ. ಇದನ್ನು ನಾನು ಎಷ್ಟೋ ಕಡೆ ನೋಡಿದ್ದೆ. ಕೆಲವೊಂದು ಒಳ್ಳೆ ಪ್ರೋಗ್ರಾಮ್ ನಡೆಸಿಕೊಡಬೇಕು ಅಂತ ಇವರದ್ದು ಆಗಿಸಬೇಕು ಅಂತ ಯಾರೊಬ್ಬರನ್ನು ಚಾರರನ್ನು ಕೆಲಸದವರನ್ನು ಕಳಿಸಿಕೊಟ್ರೆ, ಮುಂಚೂಣಿಯಲ್ಲಿ ಕಳಿಸಿಕೊಟ್ರೆ, ಅಲ್ಲಿ ಹೋಗಯ್ಯ 1000 ಕಿಲೋಮೀಟರ್ ಆಚೆಗೆ ಅಲ್ಲಿ ಒಳ್ಳೆ ದೊಡ್ಡ ಪೇಟೆ ಇದೆ, ಅಲ್ಲಿ ನಮ್ಮ ಯಾವುದೋ ಹರಿಕತೆಯೋ ಅಥವಾ ಇನ್ಯಾವುದೋ ನೃತ್ಯವೋ ಇನ್ಯಾವುದೋ ಪೇಪರ್ ಪ್ರೆಸೆಂಟೇಷನ್ ನಡೀತಾ ಉಂಟು, ಬರ್ತದೆ ಆಗ್ತದೆ ಅಂತ ಮುಂಚೂಣಿಯಾಗಿ ಮೊದಲಾಗಿ ಹೋಗಿ ಅಲ್ಲಿ ತಿಳಿಸಿ ಕೇಳಿ ಹಾಲ್ ಬುಕ್ ಮಾಡಿ ಯಾರದಕ್ಕೆ ಅಥವಾ ಯಾರು ದುಡ್ಡು ಕೊಟ್ಟಾರೆ ಎಂದು ನೋಡಿಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಕಳಿಸಿದ್ರೆ ಈ ಪುಣ್ಯಾತ್ಮ ಹೋಗಿ ಅಲ್ಲಿ ಅವರ ಕಾರ್ಯಕ್ರಮಗಳ ಬಗ್ಗೆ ನಿಯೋಜನೆ ವ್ಯವಸ್ಥೆಯನ್ನು ಮಾಡಿ ಮತ್ತೆ ಅವರನ್ನು ಬಿಟ್ಟುಕೊಟ್ಟ, ಕಳಿಸಿಕೊಟ್ಟ. ಇನ್ನು ಮುಂದಕ್ಕೂ ಮತ್ತೊಂದೆಡೆಗೋ ಆತ ಮಾತ್ರ ಅಲ್ಲೇ ಕೂತು ಮತ್ತೊಂದು 10-25 ದಿವಸ ಕಾರ್ಯಕ್ರಮ ಕೊಟ್ಟು ಬಂದ ಅವನಿಗೆ ಆಗುವಂಥದ್ದು. ಆದ್ರೆ ಸ್ವಾಮಿಯ ಕೆಲಸವನ್ನು ಕಡಿಮೆ ಮಾಡಿದ, ತನ್ನ ಕೆಲಸವನ್ನೇ 3 ಪಟ್ಟು ಮಾಡಿಕೊಂಡು ಕೂಡಲು ಬಿಟ್ಟ. ಇವನು ತನ್ನ ಅಲ್ಲಿ ನಿಲ್ಲಿಸಲಿಲ್ಲ, ಇನ್ನೊಂದ್ಸತಿ ಯಾವಾಗ ಬರಬೇಕೆನ್ನುವುದನ್ನು ಅವರ ಹತ್ರ ಕೇಳಿಕೊಂಡು ಬಂದ. ಆಯ್ತಲ್ಲ. ಹೀಗೆ ಇದನ್ನ ಆಗಬಾರದು ಅಂತ ಹೇಳಿ ರಾಜನೇ ಸ್ವಯಂ ಚಾರರನ್ನು ನಿಯೋಗಿಸಬೇಕು. ಮಂತ್ರಿಗಳಿಗೆ ಸೇನಾಪತಿ ಉಳಿದವರಿಗೆಲ್ಲ ಹೇಳಿಬಿಟ್ರೆ ಅವರು ಅವರ ಕೆಲಸವನ್ನು ಮಾಡಿಸ್ತಾರೆ, ಅವರ ಜನರನ್ನು ಕಳಿಸ್ತಾರೆ, ಅವರು ಸಬ್ಜೆಕ್ಟ್ ಅನ್ನು ಕೊಳ್ಳೆ ಹೊಡಿತಾರೆ. ಮತ್ತೆ ಆದ್ರೆ ಯಾರನ್ನು ಕಳಿಸಿದ್ದು ಅಂತ ಚಾರನನ್ನು ಯಾರನ್ನು ಕಳಿಸಿದ್ದು ರಾಜ ಅಂದ್ರೆ ಯಾರಿಗೂ ಗೊತ್ತಾಗದಂತೆ ಇರಬೇಕು. ಸ್ವಯಂ ರಾಜನೇ ಗೂಢಚಾರನ ಎಲ್ಲಿಗೆ ಹೇಗೆ ಏನು ಅಂತ ಹೇಳಿ ಕಳಿಸುವುದು ಅವನಿಗೆ ಮಾತ್ರ ಗೊತ್ತಿರಬೇಕು. ಅದನ್ನು ಹೊರಗೆ ಹೇಳುವಂತಿಲ್ಲ, ತಿಳಿಸಿಕೊಡಬಾರದು ಅಂತಾರೆ. ಇವೆಲ್ಲ ರಾಜನಲ್ಲಿ ಇರತಕ್ಕಂಥ ಕೆಲಸ. ರಾಜನೇ ಇದನ್ನು ನಡೆಸಿದ್ರೆ ದೇಶ ಸುಭಿಕ್ಷೆಯಲ್ಲಿ ಇರ್ತದೆ, ಸುತಂತ್ರದಲ್ಲಿ ಇರ್ತದೆ. ಮತ್ತೆ ರಾಜನಿಗೆ ಆಗುವವರು ಆಗದವರು ಮಧ್ಯಸ್ಥರಲ್ಲಿ ಇರ್ತಾರೆ. ಉದಾಸೀನಾನಿ ಮಿತ್ರಾಣಂ ಸರ್ವಮೇವ ಚಿಕೀರ್ಷಿತಂ ಪುರೇ ಜನಪದೇ ಚೈವ ಜ್ಞಾತವ್ಯಂ ಚಾರ ಚಕ್ಷುಷಾ. ಅವರು ಊರಿನಲ್ಲಿ ಹಂಚಿಕೊಂಡಿರ್ತಾರೆ, ಪಟ್ಟಣ ಕೇರಿಗಳಲ್ಲಿ ನಿಂತಿರ್ತಾರೆ, ಹಳ್ಳಿ ಪಾಡಿಗಳಲ್ಲಿ ಬಂದಿರ್ತಾರೆ. ಅಂತವರೆಲ್ಲರಿಗೆ ಚಾರರನ್ನು ರಾಜನೇ ಕಳಿಸಬೇಕು. ಅವರು ಹೇಗಿದ್ದಾರೆ ತಿಳ್ಕೋ, ಅವ್ರು ಏನ್ ಮಾಡ್ತಾರೆ ನೋಡು, ನನ್ನ ಶತ್ರುಗಳ ಅಂತ ಇರುವವರು, ನನ್ನ ವಿರೋಧ ಮಾತಾಡುವವರು, ನನಗೆ ಮತವನ್ನು ಕೊಡದವರು ಏನ್ ಮಾಡ್ತಾ ಇದ್ದಾರೆ ಅಂತ ಗಮನಿಸಬೇಕು ಅಂತ ಕಳಿಸ್ತಾನೆ. ಎಲ್ಲಿಯಲ್ಲೂ ಇರ್ತಾರೆ ಅವರು. ಹಾಗೆ ಅವನ ಪಾಳೆಯದವರು ಇರ್ತಾರೆ.
ಚಿಂತನೆ ಕೊಡುವವರು ಇರ್ತಾರೆ. ಅವರು ಯಾಕೆ ನನ್ನ ಪಾಳ್ಯದಲ್ಲಿ ಇದ್ದಾರೆ, ಹೇಗೆ ಅದನ್ನು ಸಮಾಜದಲ್ಲಿ ಬಿತ್ತುತ್ತಾರೆ, ಅದನ್ನು ತಿಳ್ಕೊಳ್ಬೇಕು ಅವನು. ಇದ್ರ ಮಟ್ಟಿಗೆ ಮಧ್ಯಸ್ಥರು ಇರ್ತಾರೆ ಕೆಲವರು, ಅವರು ಆಡಳಿತ ಪಕ್ಷಕ್ಕೆ ಸಪೋರ್ಟ್ ಇಲ್ಲ, ವಿರೋಧವೂ ಇಲ್ಲ, ಅವರ ಪಾಡಿಗೆ ಅವರು ಇರ್ತಾರೆ. ಅಂತವರನ್ನು ಗಮನಿಸಬೇಕು, ಅವರ ಕೆಲಸಗಳನ್ನೆಲ್ಲ. ಅದು ಶತ್ರುಗಳಂತವರು ಯಾವತ್ತು ಪಿತೂರಿ ಮಾಡ್ತಾರೆ ಗೊತ್ತಿಲ್ಲ. ಒಳ್ಳೆಯವರು ಕೆಲವೊಮ್ಮೆ ರೋಸಿ ಹೋಗಿ ಒಳ್ಳೆಯದಾಗದಿದ್ರೆ ರಿವರ್ಸ್ ನಿಲ್ತಾರೆ ಉಂಟು ಕೆಲವೊಮ್ಮೆ, ಅದು ಕಷ್ಟವೇ. ಆದ್ರಿಂದ ನೋಡ್ತಾ ಇರಬೇಕಂತ, ಅವರನ್ನು ಗಮನಿಸ್ತಾ ಇರಬೇಕು, ಚೆನ್ನಾಗಿ ತಿಳ್ಕೊಳ್ಬೇಕು. ತದಸ್ತೇಷಾಂ ವಿಧಾತವ್ಯಂ ಸರ್ವಮೇವ ಅಪ್ರಮಾದತಃ ಭಕ್ತಾನ್ ಪೂಜಯಿತಾ ನಿತ್ಯಂ ದ್ವಿಷದಷ್ಟೇ ನಿಗ್ರಹಣತ. ಮತ್ತೆ ಬೇಕಾದಾಗೆ ಅವರಿಗೆ ಸವಲತ್ತುಗಳನ್ನು ಕೊಡುವ ಮೂಲಕ ತಿಳಿದು ಹೇಗಿದ್ದಾರೆ ಯೋಚನೆ ಮಾಡಿ ಅದನ್ನು ಚೂರು ತಪ್ಪದೇ ರಾಜ ಎಚ್ಚರವಾಗಿದ್ದುಕೊಂಡು ಅದನ್ನು ಸಮರ್ಪಿಸಬೇಕು ಅವರಿಗೆ. ಆಗ ರಾಜನ ಪಕ್ಷಕ್ಕೆ ಅವರು ಬರ್ತಾರೆ. ಅದರಲ್ಲಿ ಯಾರು ಬರ್ತಾರೆ ಅವರನ್ನು ಗೌರವಿಸಬೇಕು. ಭಕ್ತಾನ್ ಪೂಜೆಯನ್ನು ನಿತ್ಯಂ ಪೂಜೆಯ ಪ್ರತಿನಿತ್ಯ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಅವರನ್ನು ಟಚ್ಚಿನಲ್ಲಿ ಇಟ್ಟುಕೊಳ್ಳಬೇಕು. ಕಾರ್ಯಕ್ರಮ ಬಂದಾಗ ಅವರಿಗೆ ಗಮನಕ್ಕೆ ಕೊಡುವ ಹಾಗೆ ಯಾರಿದ್ದಾರೆ ವಿರೋಧಿಗಳು, ಶತ್ರುಗಳು, ಅವರನ್ನು ನಿಗ್ರಹ ಮಾಡಬೇಕು. ಚಾರರಿಂದ ತಿಳಿದುಕೊಂಡು ಅವರ ಸಮುದಾಯದಲ್ಲಿ ವಿರೋಧಿಸುವರಿದ್ರೆ ಅವರನ್ನು ತೆಗಿಲಿಕ್ಕೆ, ಉದಾಸೀನರ ಬಗ್ಗೆ ಮಾತಾಡಲಿಲ್ಲ. ಮತ್ತೆ ರಾಜ ಕಾಲಕಾಲಕ್ಕೆ ಬೇಕಾದಂತಹ ಧಾರ್ಮಿಕ ಕ್ರಿಯೆಗಳನ್ನು ಮಾಡಬೇಕು, ಮಾಡಿಸಬೇಕು. ಎಷ್ಟವ್ಯಂ ಬಹಳ ದೊಡ್ಡ ಮಟ್ಟಿನಲ್ಲಿ ಕರ್ತವ್ಯ ನಿತ್ಯಂ ದಾತವ್ಯಂಚ, ಕೊಡ್ಲಿಕ್ಕೂ ಉಂಟು, ಅಪೀಡೆ. ಸಾಲ ಮಾಡಿ, ಸೋಲ ಮಾಡಿ, ಬೊಕ್ಕಸವನ್ನು ಖಾಲಿ ಮಾಡಿ, ಮತ್ತೊಬ್ಬರನ್ನು ಎಳೆದು ಸೆಳೆದು, ಹಾಗೆಲ್ಲ ಯಾವುದೇ ರೀತಿಯಿಂದ ದಾನ ಧರ್ಮಕ್ಕೆ ರಾಜ ತೊಡಗಬಾರದು. ಯಜ್ಞಯಾಗಗಳನ್ನು ಮಾಡಿಸುವಾಗಲೂ ಹಾಗೆ ಅಂದ್ರೆ ಮಾಡಿಸಬೇಕು. ದೇವತೆಗಳ ಸಮಾರಾಧನೆ ಹೇಳಿಕೊಂಡು ಕಾರ್ಯಕಾರ್ಯಕ್ಕೆ ಜನರಿಗೋಸ್ಕರ ಕ್ಷೇಮಕ್ಕೋಸ್ಕರ ಮಾಡುವಂಥದ್ದು ಮಾಡಲಿಕ್ಕುಂಟು. ಮಾಡಿದ ನಂತರ ಕೊಡಬೇಕಾದಂಥ ಸಂಪತ್ತನ್ನು ಚೆನ್ನಾಗಿ ಹೇಗೆ ಬೇಕೋ ಹಾಗೆ ಇದ್ದಾಗ ಉಳಿಸಿಕೊಂಡು ಕೊಡಲೇಬೇಕು, ಅದನ್ನು ನಡೆಸಿಕೊಡಬೇಕು. ಪ್ರಜಾನಾಂ ರಕ್ಷಣಂ ಕಾರ್ಯಂ ನ ಕಾರ್ಯಂ ಧರ್ಮ ಬಾಧಕಂ. ಟೋಟಲಿ ರಾಜನ ಕೆಲಸ ಏನು? ಪ್ರಜೆಗಳ ರಕ್ಷಣೆ, ಅದನ್ನು ಧಾರ್ಮಿಕವಾಗಿ ಮಾಡಲಿಕ್ಕೆ. ಮತ್ತೆ ಯಾವ ಕಾಲದಲ್ಲಿಯೂ ಧರ್ಮ ಬಾಧಕವಾದದ್ದನ್ನು ಮಾಡುವ, ಧರ್ಮ ಪೋಷಕವ ನೋಡಿ, ತಸ್ಮಾ ಶಾಸ್ತ್ರ ಪ್ರಮಾಣ ಅಂತ ಹೇಳುವುದಕ್ಕೆ ಮಾತು ಉಂಟ ನೋಡಿ, ಇಲ್ಲಾದ್ರೆ ಮಾತಿನ ಸಪೋರ್ಟ್ ಉಂಟ ನೋಡಿ, ಇಲ್ಲಾದ್ರೆ ಮಾಡ್ಲಿಕ್ಕಿಲ್ಲ. ಅಧರ್ಮ ಅಂತ ಅರ್ಥ. ಧರ್ಮವನ್ನು ಬದಿಗೆ ಹಾಕುವ, ಒತ್ತಿ ಹಿಡಿಯುವ, ಅದುಮುವ, ಅದರ ಮೇಲೆ ಬಾಧಕವಾದಂತಹ ಕೆಲಸಗಳನ್ನು ಯಾವುದನ್ನು ಮಾಡಿಸಬಾರದು. ಮತ್ತೆ ಕೆಲವರೆಲ್ಲ ರಾಜ್ಯದಲ್ಲಿ ಹೆಚ್ಚಿಗೆ ಇದ್ದವರಿದ್ದಾರೆ, ಕೃಪಣರು, ಬಡವರು, ದೈನ್ಯಕ್ಕೆ ಒಳಗಾದವರು, ಅನಾಥರು, ಜನ ಇಲ್ಲದವರು, ವೃದ್ಧರು, ಏಳ್ಲಿಕ್ಕೆ ಕೊಡದವರು, ಇವರದ್ದೆಲ್ಲ. ಮತ್ತೆ ವಿಧವೆಯರು ಇರ್ತಾರೆ, ಇವರಿಗೆಲ್ಲ ವಿಧವಾನಾಂಚ ಯೋಷಿತಾಂ ಕೃಪಣ ಅನಾಥ ಹಾಗೆಯೇ ವೃದ್ಧಾನ ವಿಧವಾನಾಂಚ, ಇಂಥವರ ಯೋಗಕ್ಷೇಮಂಚ ವೃತ್ತಿಂಚ ನಿತ್ಯಮೇವ ಪ್ರಕಲ್ಪೆ. ಅವರಿಗೆ ಬೇಕಾದ ನಿತ್ಯವೂ ಊಟ ಆಗುವ ಹಾಗೆ ವ್ಯವಸ್ಥೆಗೆ ಬೇಕಾದಂತೆ ವ್ಯವಸ್ಥೆಯನ್ನು ರಾಜನೇ ಮಾಡಬೇಕು. ಇದು ವಿಶೇಷ. ಅವರ ಯೋಗಕ್ಷೇಮ, ಅವರು ಒಳ್ಳೆದಾಗಬೇಕು, ಅವರಿಗೆ ಲಾಭ ಆಗಬೇಕು, ಅವರು ಬದುಕಬೇಕು. ಹಾಗಾಗಿ ಎಷ್ಟು ಸಮಯ ಅವರಿಗೆ ಊಟ ಕೊಟ್ಟಾಗ ಬದುಕಿಸ್ಲಿಕ್ಕೆ ಬರ್ತದೆ ಅಷ್ಟು ಸಮಯ ಕೊಟ್ಟು ಮತ್ತೆ ಅವರನ್ನು ಬಿಡಬಹುದು ಸ್ವತಂತ್ರ ಮಾಡಿ. ಅಂತೂ ರಾಜನೇ ಇವರಿಗೆಲ್ಲ ಒಡೆಯ. ಹಾಗಾಗಿ ಎಲ್ಲಿವರೆಗೆ ಗರುಡ ಪುರಾಣದಲ್ಲಿ ಹೇಳ್ತಾರೆ ಅಂದ್ರೆ, ಒಂದೊಮ್ಮೆ ಅಂತ ಅನಾಥರಿದ್ರೆ ಅವರ ಪ್ರೇತ ಸಂಸ್ಕಾರವನ್ನು ರಾಜ ಮಾಡಲಿಕ್ಕೆ, ಯಾವ ವರ್ಣದವರೇ ಆಗ್ಲಿ ಆ ದೇಶದಲ್ಲಿ ಸತ್ತವರನ್ನು ಯಾರು ಇಲ್ಲದಿದ್ರೆ ಅನಾಥ ಅಂತ ಹೇಳಿಕೊಂಡು ಎಸೀಲಿಕ್ಕಿಲ್ಲ, ರಾಜನೇ ಅಲ್ಲಿ ಮಾಡಿ ಕೊಡ್ಲಿಕ್ಕೆ ಕೆಲಸವನ್ನು ಮಾಡಿ, ಅವರೇ ಬಂದು ಬದುಕಿರುವಾಗ ಅವರನ್ನೇ ನಂಬಿಕೊಂಡು ಎಲ್ಲ ಕೊಟ್ಟಿದ್ದಾರಲ್ಲ. ಹಾಗಾಗಿ ಯೋಗಕ್ಷೇಮ ಅವರ ವೃತ್ತಿ. ಅದರಿಂದ ವಿಧವಾ ಮಾಸಾಶನ ಆಗಲಿ, ಅನಾಥರಿಗೆ ವೃದ್ಧರಿಗೆ ಬೇಕಾದಂತಹ ವೃದ್ಧ ಆಶ್ರಮ ಆಗಲಿ, ಬಡವರ ಕೇರಿಯನ್ನಾಗಲಿ, ಅದು ಪಾಪ ಅಯ್ಯೋ ಅಂತ ಹೇಳಿಕೊಂಡು ಕೆಲವೆಲ್ಲ ಕೈಕಾಲುಗಳು ಮುರಿದುಕೊಂಡು ಅಂಗವೈಕಲ್ಯರಾದವರೋ ಅಥವಾ ಸ್ತ್ರೀ ಪುಂಬುಗಳೋ, ಇಂಥವರಿಗೆಲ್ಲ ಅವಕಾಶವನ್ನು ರಾಜನೇ ವ್ಯವಸ್ಥೆ ಮಾಡಿರಬೇಕು ಅಂತ. ಮತ್ತೆ ರಾಜ ಕಾಡಿನಲ್ಲಿರತಕ್ಕ ಆಶ್ರಮವಾಸಿಗಳ, ಸನ್ಯಾಸಿಗಳ, ತಪಸ್ವಿಗಳ ಒಡನಾಟದಲ್ಲಿರಬೇಕು. ಇಲ್ಲಿ ಮಾತ್ರ ದಾನ ಕೊಡುವುದು ಅಂತ ಹೇಳಿದ್ದಲ್ಲ, ಕೊಡಬೇಕು ಕೊಡುವರಿಗೆ ಅಂತ. ಅಲ್ಲಿ ಹೋಗಿಕೊಳ್ಳಿಕೊಂಡು ಆಶ್ರಮೇಶು ಯಥಾಕಾಲ ಚೇಲ ಭಾಜನ ಭೋಜನ, ಊಟಕ್ಕೆ ಬೇಕಾದ ಸೊತ್ತು, ಅದಕ್ಕೆ ಬೇಕಾದ ಪಾತ್ರ ಪದಾರ್ಥ, ಅದರೊಟ್ಟಿಗೆ ಅವರಿಗೆ ಬಳಸಬೇಕಾದಂತಹ ವಸ್ತ್ರಗಳು, ಜಪಕ್ಕೆ ಅನುಗುಣವಾದಂತಹ ಕಮಂಡಲು, ಗಿಂಡಿ ಇತ್ಯಾದಿಗಳು, ಅದು ಸರಿ, ತಟ್ಟೆ ಮುಂತಾದ. ಅದರಂತೆ ವಿಶೇಷವಾಗಿ ಅವರನ್ನು ನೋಡಿಕೊಂಡಾಗ ಆ ಕಾಲಕ್ಕೆ ಬೇಕಾದ್ದನ್ನು ಅವರಿಗೆ ಕೊಡಬೇಕು. ಬಹಳ ಚೆನ್ನಾಗಿ ಯಾಸನಕ್ಕೆ ಉಪಯೋಗಕ್ಕೆ ವಸ್ತ್ರ ಬೇಕು, ಅಜಿನಗಳು ಬೇಕು, ಸುತ್ತಿಡ್ಲಿಕ್ಕೆ ಎಲ್ಲ. ಹೀಗಾಗಿ ಇಂಥದ್ದನ್ನೆಲ್ಲ ರಾಜ ಸಪ್ಲೈ ಮಾಡಲಿಕ್ಕೆ ಸದೈವ ಉಪಹರೇತ್ಸ್, ರಾಜ ಯಾವತ್ತೂ ಅದನ್ನು ಅವರಿಗೆ
ದಾನ ಮಾಡಬೇಕು, ರಾಶಿಗಟ್ಟಲೆ ಕಳುಹಿಸಿಕೊಡಬೇಕು, ತಾನೇ ಇರಬೇಕು. ಸದೈವ ಉಪರೇತ್ ರಾಜ ಸತ್ಕೃತ್ಯ ಅನೋಮನ್ಯಚ. ಅವರಿಗೆ ಅವಮಾನ ಮಾಡುವುದಲ್ಲ, ಅವರನ್ನು ಗೌರವಿಸಿಕೊಡಬೇಕು. ಹಾಗೆ ತಗೊಳ್ಳಿ ತಿನ್ನಿ ಅಂತ ಎಸೆಯುವ ಹಾಗೆ ಅಲ್ಲ. ಅದು ಈ ಮಣ್ಣಿನದ್ದೇ ಪಾತ್ರ ಕೊಡ್ಲಿಲ್ಲ, ಅವರಿಗೆ ಅತ್ಯಂತ ಪ್ರೀತಿಯಿಂದ ಅವರನ್ನು ಸಾಧನೆ ಮಾಡಲಿಕ್ಕೆ ಕೊಟ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ಎಷ್ಟು ಆತ್ಮಾನಂ ಸರ್ವಕಾರ್ಯಾಣಿ ತಾಪಸೆ ರಾಷ್ಟ್ರಮೇವಚ ನಿವೇದೇತ್ ಪ್ರಯತ್ನೇನ ತಿಷ್ಟೇ ಪ್ರಹ್ವಷ್ಟ ಸರ್ವದ. ಅವರ ಹತ್ತಿರ ಹೋಗಿ ಬಗ್ಗಿರಬೇಕು, ವಿನೀತನಾಗಿರಬೇಕು, ಅವರನ್ನು ವಂದಿಸಿ ನಮಿಸಿ ನಿಲ್ಲಬೇಕು, ತನ್ನನ್ನು ಅವರಿಗೆ ಸಮರ್ಪಿಸಿಕೊಡಬೇಕು, ತನ್ನ ರಾಷ್ಟ್ರದ ಜನರನ್ನು ಸಮರ್ಪಿಸಬೇಕು, ಎಲ್ಲ ತಾನು ಮಾಡಿದ ಕೆಲಸಗಳನ್ನು ಕೊಡಬೇಕು ಅವರಿಗೆ. ಯಾಕೆಂದ್ರೆ ಅವರು ತಪಸ್ವಿಗಳಿದ್ದಾರೆ, ಅವರ ತಾಪಸ ಶಕ್ತಿ ಇವನನ್ನು ಬೇಕಾದಷ್ಟು ಉದ್ಧಾರ ಮಾಡ್ತದೆ ಅನ್ನೋ ನೆಲೆಯಲ್ಲಿ ರಾಜ ಅವರಿಗೆ ಚಂದವಾಗಿ ಇದೆಲ್ಲವನ್ನು ಸಮರ್ಪಿಸುವೆ. ಆತ್ಮಾನಂ ಸರ್ವ ಕಾರ್ಯಾಣಿ ತಾಪಸೆ ರಾಷ್ಟ್ರಮೇವಂಚ ನಿವೇದೇತ್ ಪ್ರಯತ್ನ ಕೊಡ್ಲಿಕ್ಕೆ ಬರುವುದಿಲ್ಲ, ಅಷ್ಟು ತ್ಯಾಗವನ್ನಾತ ಮಾಡಿಕೊಳ್ಳಿಕ್ಕೆ. ಯಾಕೆಂದ್ರೆ ತೇ ಕಸ್ಯಾಂಚಿದ ಅವಸ್ಥಾಯಾಂ ಶರಣಂ ಶರಣಾರ್ಥಿನೇ ರಾಜ್ಞೆ ದದ್ಯು ಯಥಾಕಾಮಂ ತಾಪಸಾಹ ಸಂಶಿತ ವ್ರತಾಹ. ತಪಸ್ವಿಗಳು ಅಂದ್ರೆ ಕಾಡಿನಲ್ಲಿ ಕೂತು ಸಾಧನೆ ಮಾಡಿದವರು ವ್ರತನೆಯ ಮನಿಷ್ಠರಾದ್ರಿಂದ ಅವರಿಗೆ ಸಿದ್ಧಿ ಇದ್ದಿರ್ತದೆ. ಅವರು ಎಂದಾದ್ರೂ ಈ ನಮೂನೆಯಾಗಿ ಬಂದು ತಮ್ಮ ಕಾಲಿ ಹಿಡಿದು ಅಂಗಲಾಚಿ ನಿಂತ ವ್ಯಕ್ತಿಗಳನ್ನು ಬಿಟ್ಟುಕೊಡುವುದಿಲ್ಲ, ಅವರನ್ನು ಎಲ್ಲಾ ಆಪತ್ತುಗಳಿಂದ ಪಾರು ಮಾಡುತ್ತಾರೆ ಅಂತ ಸಾಮರ್ಥ್ಯ ಅವರಲ್ಲಿ ಉಂಟು. ಅದರಿಂದ ಅಂತವರ ಹತ್ತಿರ ಹೋಗಿ ಬೇಕಾದ ಸೊತ್ತುಗಳನ್ನು ಅರಮನೆಯಲ್ಲಿ ಕೊಟ್ಟು ಕಳಿಸಿ, ತಾನು ಕೊಟ್ಟು ಅವರಲ್ಲಿ ನೆಲೆಗೊಂಡು ನಿಂತು ಅವರ ಆಶೀರ್ವಾದಕ್ಕೆ ಪಾತ್ರನಾಗಿ ರಾಜ್ಯದಲ್ಲಿ ಅವರ ಸಂಪರ್ಕ ಇರುವಂತೆ ಮಾಡಿರಬೇಕು, ತಾನೇ ಹೋಗಿರುವುದರಿಂದ. ಹೀಗೆ ಮಾಡಿದರೆ ಅವರು ಎಂತಹ ಆಪತ್ತುಗಳ ಕಾಲದಲ್ಲಿಯೂ ರಾಜನನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಮುಖ್ಯವಾಗಿ ಅವನಿಗೆ ಬೇಕಾದಂಥ ಕೆಲಸವನ್ನು ಮಾಡಿಕೊಡುತ್ತಾರೆ. ಇದು ವಿಶೇಷ ವ್ಯವಸ್ಥೆಯೇ ಹಾಗೆ. ಹೀಗಾಗಿ ಮುಖ್ಯವಾಗಿ ಕುಲೆ ಅತ್ಯಂತ ಯಶಸ್ವಿಯಾಗಿರತಕ್ಕಂಥ ವ್ಯಕ್ತಿಯನ್ನು ಒಂದೊಮ್ಮೆ ನೋಡಿದರೆ ರಾಜ ಸರ್ವಾರ್ಥ ತ್ಯಾಗಿ ನಮ್ಮ ಎಲ್ಲ ತೊರೆದವ ಸನ್ಯಾಸಿ ಕಂಡ ಅರಮನೆಯಲ್ಲಿಯೋ ಅಂದ್ರೆ ರಾಜಬೀದಿಯಲ್ಲಿಯೋ ಊರಿನಲ್ಲಿಯೋ ಅಂತವನನ್ನು ಕಂಡ ತಕ್ಷಣ ತಾದೃಶಂ ದೃಷ್ಟ ಅವರನ್ನು ನೋಡಿದ ತಕ್ಷಣ ರಾಜ ಸ್ವಯಂ ಹೋಗಿ ಅವರನ್ನು ವಿಶೇಷವಾಗಿ ಶಯನ ಆಸನ ಭೋಜನ ಅವರನ್ನು ಅರಮನೆಗೆ ಧರಿಸಬೇಕು, ಕುಳ್ಳಿರಿಸಬೇಕು, ಊಟ ಹಾಕಬೇಕು, ಅವರ ಕಾಲೊತ್ತಬೇಕು, ಸೇವೆ ಮಾಡಬೇಕು. ಯಾಕೆಂದ್ರೆ ಅವರು ತಪಸ್ವಿಗಳು, ಅತ್ಯಂತ ಎತ್ತರದ ರಾಜನಿಗೆ ಬೇಕಾದಂತಹ ಏನೆಲ್ಲ ವಿಷಯವನ್ನು ಕೊಡ್ಲಿಕ್ಕೆ ಸಮರ್ಥರಿದ್ದಾರೆ. ಸರ್ವಾರ್ಥ ತ್ಯಾಗಿನಂ ರಾಜ. ಅದರಂತೆ ಕುಲೆ ಶೂರಂ ಅತ್ಯಂತ ಎತ್ತರದ ಒಬ್ಬ ವ್ಯಕ್ತಿ ವಂಶದಲ್ಲಿ ಭಾರಿ ನಿಷ್ಣಾತನಾಗಿದ್ರೆ ಅಂತವರನ್ನು ಕಂಡು ರಾಜ ವಿಶೇಷವಾಗಿ ಅವರನ್ನು ಗೌರವಿಸಬೇಕು. ಅದು ಸರಿಯೇ ಅಂತಾರೆ. ಅದರಂತೆ ಮತ್ತೆ ಬೇಕಾದರೆ ವಿಶೇಷವಾಗಿ ಬಹುಶ್ರುತಂ ಒಳ್ಳೆ ಕೇಳಿಕೊಂಡಿದ್ದಾನೆ, ಅಧ್ಯಯನ ಮಾಡಿದ್ದಾನೆ, ತಿಳ್ಕೊಂಡಿದ್ದಾನೆ, ಪಂಡಿತ, ಇಂಥವನನ್ನು ಸಿಕ್ಕಿದ್ರು ಪೂಜೆಯೇ ಅವರನ್ನು ಮನ್ನಣೆ ಕೊಡಬೇಕು ರಾಜ. ಹೀಗೆ ತಪಸ್ವಿಗಳನ್ನು ಮನ್ನಣೆ ಕೊಡುವುದರಿಂದ ಅವರ ವಿಶೇಷವಾದ ತಪೋವೃದ್ಧಿ ಕಾರಣನಾಗಿ ರಾಜ ಇರಲಿಕ್ಕೆ ಹೋಗಿ ಅವರು ತಮ್ಮ ತಪಶಕ್ತಿಯಿಂದ ರಾಜನೇ ಬರತಕ್ಕ ಕಂಟಕಗಳನ್ನು, ತೊಂದರೆಗಳನ್ನು ನಿವೃತ್ತಿಗೊಳಿಸ್ತಾರೆ. ಈ ಲೆಕ್ಕದಲ್ಲಿ ತಾಪಸರ ಹತ್ತಿರದಲ್ಲಿ ರಾಜನ ಒಡನಾಟ ಹೋಗಿ ಬರುವಂಥದ್ದು. ಮುಂದೆ ನಾವು ನೋಡಿದಾಗ ಹೇಳ್ತೇವಲ್ಲ, ಧರ್ಮರಾಜನೇ ಹೋಗಿದ್ದ ಅಂತ. ಅವ್ರಿಗೆ ಕೊಡ್ಲಿಕ್ಕೆ ಹೋಗ್ಬೇಕು, ಅವನು ಉಪಟಳ ಕೊಡ್ಲಿಕ್ಕಲ್ಲ. ರಾಜ್ಯದಿಂದ ಅವರಿಗೆ ಬೇಕಾದ ಬಟ್ಟೆ ಬರೆಗಳು, ಆಸನಾದಿಗಳಿಗೆ, ಅದರೊಟ್ಟಿಗೆ ಪಾತ್ರೆ ಪದಾರ್ಥಗಳು, ಹೋಮ ಹವನಾದಿಗಳಿಗೆ, ಆನಂದ ದವಸ ಧಾನ್ಯಗಳು ಹೋಮಕ್ಕೆ ಸೇರಿ ಅವರನ್ನು ಬದುಕಿಸಲಿಕ್ಕೆ, ಅವರಿಗೆ ಮತ್ತೆ ಪ್ರೊಟೆಕ್ಷನ್, ರಕ್ಷಣೆ, ಕಾಡಿನಿಂದ ಕಾಡು ಪ್ರಾಣಿಗಳಿಂದಲಾಗಲಿ ಅಥವಾ ಅಲ್ಲಿನ ದುಷ್ಟ ವ್ಯಕ್ತಿಗಳಿಂದಾಗಲಿ, ಇದನ್ನೆಲ್ಲ ರಾಜ ತನ್ನ ಸುಪರ್ದೆಯಲ್ಲಿಟ್ಟಾಗ ನಡೀತದೆ. ಹೀಗೆ ತಪಸ್ವಿಗಳ ಕೆಲವು ಮಾತುಗಳನ್ನು ಹೇಳುತ್ತಾ ರಾಜ ಹೇಗೆ ಅರಮನೆಯಲ್ಲಿ ಎಲ್ಲರನ್ನು, ಅರಮನೆ ಅಂದ್ರೆ ಟೌನ್ ಅಲ್ಲಿ, ಆ ಪುರದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಪ್ರತಿಯೊಬ್ಬರನ್ನು ಗೌರವಿಸ್ತಾ ಮನ್ನಣೆ ಕೊಡುತ್ತಾ ಇರುವಾಗ ಅವನ ರಾಜ್ಯ ಅಂದ್ರೆ ಹಿಂದೆ ಕೇಳಿದ್ದ ಧರ್ಮರಾಜನೇ ಪಟ್ಟಣದಲ್ಲಿ ತನ್ನ ಬದುಕಿನ ಕಥೆ ಹೇಗೆ ಅಂತ. ಹೀಗಾಗಿ ಬಹಳ ಸುಂದರವಾಗಿ ಆತನಿಗೆ ಪಟ್ಟಣದಲ್ಲಿ ಎಲ್ಲ ಸೊತ್ತುಗಳು ಆಪತ್ಕಾಲಕ್ಕೆ ಬಂದಾಗ ಬಂದೊದಗುವಂತೆ ಆಗಲಿಕ್ಕೆ, ಮತ್ತೆ ಓಡ್ಲಿಕ್ಕಿಲ್ಲ. ಇದನ್ನೆಲ್ಲ ತನ್ನ ಚಾಣಕ್ಯನಾಗಲಿ ಅಥವಾ ಇನ್ನಿತರ ರಾಜನೀತಿ ತಜ್ಞರಾಗಿ ಬೇಕಾದಷ್ಟು ಕಡೆ ಅದನ್ನು ಉಲ್ಲೇಖ ಮಾಡಿ ತೋರಿಸಿಕೊಡುತ್ತಾರೆ. ಬೇಕಾದಾಗ ಉರುವಲನ್ನಾಗಿ ಆಗಲಿ, ಔಷಧವನ್ನಾಗಲಿ, ನೀರನ್ನಾಗಲಿ, ಧಾನ್ಯವನ್ನಾಗಲಿ ಒಂದ್ಸರ್ತಿ ಕೋಟೆ ಬಾಗಿಲು ಮುಚ್ಚಿದರೆ, ಒಂದೊಮ್ಮೆ ಇತರ ಶತ್ರುಗಳ ಆಕ್ರಮಣ ಒಳಗಾಗುತ್ತೆ ಅಂದಾಗ
ಅವರೊಂದೊಮ್ಮೆ ತಮ್ಮ ದೇಶವನ್ನೇ ಒಂದು ರೀತಿಯಿಂದ ಕವರ್ ಮಾಡಿಕೊಂಡು ಕೂತು ಬಿಟ್ರೆ ಹೊರಗಿನಿಂದ ಏನು ಬಾರದಂತೆ ಮಾಡಲಿಕ್ಕೋಸ್ಕರ ಒಳಗೆ ಏನು ಬೇಕಾದ್ರೂ ಅವರಲ್ಲಿ ಇರುವಂತೆ ಮಾಡಿಕೊಡ್ಲಿಕ್ಕೆ ತಯಾರಿ. ವರ್ಷಗಟ್ಟಲೆ ಹೋರಾಟ ಆದದ್ದುಂಟು. ಕೆಲವೊಮ್ಮೆ ರಾಜರ ಸೈನ್ಯ ಹೊರಗೋಗಿ ಅವರನ್ನು ಓಡಿಸಿಕೊಂಡದ್ದುಂಟು. ಒಳಗೆ ಆಗ ದೇಶಕ್ಕೇನು ತೊಂದರೆ ಆಗದಾಗೆ ವ್ಯವಸ್ಥೆಯನ್ನು ಮಾಡಿ ಕೋಟೆ ಬಾಗಿಲು ಹಾಕಿರುವಂತೆ ಇರಬೇಕು. ಇದಕ್ಕೋಸ್ಕರ ಆಪತ್ಕಾಲದಲ್ಲಿ ಬೇಕಾದನ್ನೆಲ್ಲ ಮತ್ತೆ ತಯಾರು ಮಾಡಲಿಕ್ಕೆ ಬರುವುದಿಲ್ಲ. ಯುದ್ಧ ಕಾಲದಲ್ಲಿ ಎಲ್ಲ ಖರ್ಚುಗಳು ಹೆಚ್ಚು. ಸೈನ್ಯದ ಊಟಕ್ಕೆ ಆಗಲಿ, ಆಗ ಇಲ್ಲಿ ಎಣ್ಣೆ, ನೀರು, ಇವೆಲ್ಲ ದವಸ ಧಾನ್ಯಗಳು ಮತ್ತೆ ತಯಾರು ಮಾಡಲಿಕ್ಕೆಲ್ಲ ತಯಾರಾಗಿರ್ಬೇಕು, ಬೇಕಾದಷ್ಟು ಬೇಕಾದಾಗೆ. ಹೀಗೆ ಬಹಳ ಚಂದವಾಗಿ ಏನೆಲ್ಲ ಇರಬೇಕು ಅಂತ ತಯಾರಿ. ಪಟ್ಟಣ ಅಂದಾಗ ರಾಜನ ವ್ಯವಸ್ಥೆ ಹೇಗಿರಬೇಕು ಅಂತ ಧರ್ಮರಾಜನು ಹೇಳುತ್ತಿದ್ದನೆಲ್ಲ ನೀನು ಮಾಡಲಿಕ್ಕೆ ಉಂಟು. ಇದು ರಾಜನ ವಿಶೇಷತೆಯನ್ನು ಕೇಳಿದ್ರೆ ತಪಸ್ವಿಗಳ ಒಡನಾಟದಲ್ಲಿ, ಅವರ ಆಶೀರ್ವಾದದಲ್ಲಿ ಬದುಕುವಂಥದ್ದು ಅಂತ. ಅವರನ್ನು ಮಾತ್ರ ಅಲ್ಲ, ದೇಶದಲ್ಲಿ ಎಲ್ಲರನ್ನು ಗೌರವಿಸುವ, ಮುಖ್ಯವಾಗಿ ವೈದಿಕ ಪರಂಪರೆಯವರನ್ನು, ಧರ್ಮವೇತ್ರಗಳನ್ನು ಇಲ್ಲಾದ್ರೆ ನಿಲ್ಲುವುದೇ ಇಲ್ಲ ರಾಜ್ಯ. ಇವತ್ತು ಇಡೀ ನಮ್ಮ ದೇಶಗಳಲ್ಲಿ ಸಾವಿರಾರು ಗಟ್ಟಲೆ ಇರತಕ್ಕಂತಹ ದೇವ ಮಂದಿರಗಳಿಂದಾಗಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ದೇಶಕ್ಕೆ ರಕ್ಷೆ ಹಾಗೆ ವೈಭವ ಇದೆ. ಅದನ್ನು ಹಿಂದೆ ತೋರಿಸಿಕೊಟ್ಟಿದ್ದು, ನಡೆಸಿಕೊಟ್ಟಿದ್ದು ನಡೀತಾ ಇತ್ತು ಅಂತ ಹೇಳ್ತಾ ಪಟ್ಟಣದ ಸೊಬಗನ್ನು ಬಹಳ ಚಂದವಾಗಿ ಭೀಷ್ಮ ಧರ್ಮರಾಜನ ಹೇಳಿದ್ದ. ಇನ್ನು ಕೆಲವು ಮಾತುಗಳ ಜೊತೆಯಲ್ಲಿ ಪಟ್ಟಣವನ್ನು, ಅಲ್ಲಿ ರಾಜ ಹೇಗಿರಬೇಕೆನ್ನುವುದರ ಒಂದು ಎರಡು ಮುಖಗಳನ್ನು ಭೀಷ್ಮ ಉಲ್ಲೇಖ ಮಾಡ್ತದನ್ನು ಮತ್ತೆ ಸೇರಿದಾಗ ಚಿಂತನೆ ನಡೆಸುವ ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.